ಮುಂದಿನ ಸುದ್ದಿಗೆ ಬರೋಣ. ಬೆಳಗಾವಿಯಲ್ಲಿ ಒಂದು ಹೆಣ್ಣು ಮತ್ತು ಒಂದು ಗಂಡು ಪರಸ್ಪರ ಪ್ರೀತಿಸುತ್ತೆ. ಈ ಕಾರಣಕ್ಕಾಗಿ ಅವರ ತಾಯಿಯ ಮನೆಗೆ ಹೋಗಿ ಹೊಡೆದು ಬಡಿದು ವಿವಸ್ತ್ರಳನ್ನಾಗಿ ಮಾಡಿದಂಥ ಘಟನೆ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದ್ದಾಗಲೇ ನಡೆದೋಯ್ತು. ಅನೇಕರು ಭೇಟಿ ಕೊಟ್ಟರು, ಗೃಹ ಸಚಿವರು ಕೂಡ ಭೇಟಿ ಕೊಟ್ಟರು. ಈಗ ಅದು ದೊಡ್ಡ ಸುದ್ದಿಯಾಗಿದೆ. BJP ನಿಯೋಗ ಬಂದಿದೆ, ಸಂಸದರ ನಿಯೋಗ ಬಂದಿದೆ, ಮಹಿಳಾ ಆಯೋಗದ ಮುಖ್ಯಸ್ಥರು ಅಲ್ಲಿಗೆ ಬಂದಿದ್ದಾರೆ. ದೊಡ್ಡ ಸುದ್ದಿಯಾಗಿದೆ. ಅದರ ಬಗ್ಗೆ ಮೊದಲು ಹೇಳ್ತೀನಿ, ಆ ನಂತರ ಇದರ ಬಗ್ಗೆ ಇನ್ನಷ್ಟು ಕೆಲವು ಮಾಹಿತಿಗಳನ್ನು ಕೊಡಲಿಕ್ಕಿದೆ. ಏನದು, ಯಾವ ರೀತಿ ಅದು ರಾಜಕೀಯಗೊಳ್ತಾ ಇದೆಯಾ, ಅಥವಾ ನಿಜವಾಗಲೂ ಆ ಹೆಣ್ಣಿನ ಅಥವಾ ಹೆಣ್ಣು ಮಕ್ಕಳ ಬಗ್ಗೆ ಕಳಕಳಿಯ, ನೋಡೋಣ ಈ ಒಂದು ರಿಪೋರ್ಟ್ನಲ್ಲಿ. ವಂಟಮೂರಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ ಪ್ರಕರಣ ದೇಶದಾದ್ಯಂತ ಸುದ್ದಿಯಾಗ್ತಿದೆ. ಘಟನಾ ಸ್ಥಳಕ್ಕೆ ಇಂದು ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ 4 ಸಂಸದರ ನೇತೃತ್ವದ ಬಿಜೆಪಿ ನಿಯೋಗ ಭೇಟಿ ನೀಡಿದೆ. ಸಂತ್ರಸ್ತೆ ಮನೆಗೆ ತೆರಳಿ ಮಾಹಿತಿಯನ್ನ ಸಂಗ್ರಹಿಸಿದೆ. ಪರಿಶಿಷ್ಟ ಪಂಗಡದ ಮಹಿಳೆಯ ಮೇಲೆ ನಡೆದ ಘಟನೆ ನಾಗರಿಕ ಸಮಾಜವೇ ತಲೆತಗ್ಗಿಸುವಂತದ್ದು. ಆದರೆ ಮಹಿಳಾ ವಿರೋಧಿ ಕರ್ನಾಟಕ ಕಾಂಗ್ರೆಸ್ ಮಾತ್ರ ಈ ಘಟನೆಯ ಬಗ್ಗೆ ತುಟಿಕ್ ಪಿಟಿಕ್ ಅನ್ನುತ್ತಿಲ್ಲ. ಮಹಿಳಾ ವಿರೋಧಿ ಸಿಎಂ ಸಿದ್ದರಾಮಯ್ಯ ಎಂದು ಬಿಜೆಪಿ ನಿಯೋಗ ಟೀಕಿಸಿದೆ. जब मणिपुर में कुछ हुआ, जब दूसरा जगह में जब होते हैं तब सांसद लोगों को वहाँ पे भेजते हैं, लेकिन क्यों नहीं इंडिया जो एलियंस जो है, इंडिया एलियंस जो है, वहाँ पे एक भी सांसद यहाँ पर नहीं आया. ಬೆಳಗಾವಿಯಲ್ಲಿ ಮಹಿಳೆ ವಿವಸ್ತ್ರ ಪ್ರಕರಣ ರಾಜ್ಯಾದ್ಯಂತ ಸುದ್ದಿ ಮಾಡಿತು. ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ನಾಯಕರ ಬೃಹತ್ ಪ್ರತಿಭಟನೆ ಮಾಡಿದ್ರು. ಮೈಸೂರು, ಗದಗ, ಶಿವಮೊಗ್ಗ, ಕಲಬುರಗಿ, ಬೀದರ್, ಕೊಪ್ಪಳ, ಧಾರವಾಡ ಸೇರಿ ರಾಜ್ಯದ ವಿವಿಧೆಡೆ ಪ್ರೊಟೆಸ್ಟ್ ಮಾಡಿ ರಾಜ್ಯ ಕಾಂಗ್ರೆಸ್ ಹಾಗೂ ಸಿಎಂ ವಿರುದ್ಧ ಧಿಕ್ಕಾರ ಕೂಗಲಾಯಿತು. ಬೆಳಗಾವಿಯಲ್ಲಿ ಆ ಮಹಿಳೆಯನ್ನು ವಿವಸ್ತ್ರಗೊಳಿಸಿದಾಗ ಮುಖ್ಯಮಂತ್ರಿಗಳೊಮ್ಮೆ ಹೋಗಬೇಕಾಗಿತ್ತು. ಆಮೇಲೆ ಇದೇನು ಸಿಂಪಲ್ ಅಂದ್ಕೋಬೇಡಿ, ರಾಜ್ಯದಲ್ಲಿ ಪ್ರತಿ ವರ್ಷ 1,000 ಇಂಥ ಪ್ರಕರಣಗಳಾಗತ್ತೆ. 1,000 ಪ್ರಕರಣಗಳಾಗತ್ತೆ. ಲಿಸ್ಟ್ ಕೊಡ್ತಾ ಹೋಗ್ತೀನಿ. 2018ರಲ್ಲಿ 1,014 ಸಂತ್ರಸ್ತೆಯರು, ಅಂದರೆ ಸಂತ್ರಸ್ತೆಯರು ಅಂತಂದರೆ ವಿವಸ್ತ್ರ ಮಾಡಬೇಕು ಅಂತೇಳಿ ಹಲ್ಲೆ ಮಾಡೋದು ಅಥವಾ ಅವರನ್ನು ಹೀನಾಮಾನವಾಗಿ ಮೈ ಮುಟ್ಟಿ ಎಳೆದಾಡೋದು, ಹಲ್ಲೆ ಮಾಡೋದು, ಇದು ಅಪರಾಧ. ನೋಡಿ, 2018ರಲ್ಲಿ 1,014 ಸಂತ್ರಸ್ತೆಯರು, 1,014 ಮಹಿಳೆಯರ ಮೇಲೆ ಈ ರೀತಿ ಅಟ್ಯಾಕ್ ಆಗುತ್ತೆ. ವಿವಸ್ತ್ರಗೊಳಿಸೋದಕ್ಕೆ, ಬಟ್ಟೆ ಬಿಚ್ಚೋದಕ್ಕೆ ಕೇಸ್ ದಾಖಲಾಗಿದ್ದೆಷ್ಟು ಗೊತ್ತಾ? ಆ ಸಂದರ್ಭದಲ್ಲಿ 983. ಇದಕ್ಕೊಂದು ಸೆಕ್ಷನ್ ಇದೆ, ಸೆಕ್ಷನ್ 354B ಅಂತೇಳಿ. 354B ಸೆಕ್ಷನ್ ಮಹಿಳೆಯರ ಮೇಲೆ ನಡೆಯುವಂಥ ದೌರ್ಜನ್ಯ, ಹಲ್ಲೆ, ವಿವಸ್ತ್ರಗೊಳಿಸುವಿಕೆಗೆ ಭಾಳ ಬಲಿಷ್ಠವಾದಂಥ ಕೇಸ್ ಇದು. 2018ರಲ್ಲಿ 1,014. ನಾವಿವತ್ತು ಒಂದು ಅಂತ ಹೇಳ್ತಾ ಇದ್ದೀವಲ್ವ, 1,014 2018ರಲ್ಲಿ. 2019ರಲ್ಲಿ ನೋಡಿ, ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. 2018ರಲ್ಲಿ 1,014, 2019ರಲ್ಲಿ 1,069 ಸಂತ್ರಸ್ತೆಯರು, 1,069 ಹೆಣ್ಣು ಮಕ್ಕಳ ಮೇಲೆ ಈ ರೀತಿ ಹಲ್ಲೆಯಾಗತ್ತೆ, ಅಟ್ಯಾಕ್ ಆಗತ್ತೆ, ಬಟ್ಟೆ ಬಿಚ್ಚಿಸುವ ಪ್ರಯತ್ನಗಳಾಗತ್ತೆ. 954 ಕೇಸ್ಗಳಾಗಿದೆ ಅದರ ಬಗ್ಗೆ. 954 ಕೇಸ್ ನೋಡಿ. 1,069 2019ರಲ್ಲಿದೆ. 2020ರಲ್ಲಿ ಎಷ್ಟಾಯಿತು ನೋಡಿ, ಇಲ್ಲಿ ನಂಬರ್ ಜಾಸ್ತಿ ಆಗ್ತಾ ಇದೆ, ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ತಗೊಳ್ಳಿ, 1,157. 2020ರಲ್ಲಿ 1,157 ಸಂತ್ರಸ್ತೆಯರು. ಇದರ ಬಗ್ಗೆ 903 ಕೇಸ್ ದಾಖಲಾಗುತ್ತೆ. ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. 1,014, 1,069, 1,157. 2021ರಲ್ಲಿ 1,225 ಸಂತ್ರಸ್ತೆಯರು. ಅಂದರೆ ಇಡೀ ರಾಜ್ಯಾದ್ಯಂತ 1,225 ಹೆಣ್ಣು ಮಕ್ಕಳ ಮೇಲೆ, ಆ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ, ಬಟ್ಟೆ ಬಿಚ್ಚಿಸುವ ಪ್ರಯತ್ನಗಳು ಸರ್, ವಿವಸ್ತ್ರಗೊಳಿಸುವ ಪ್ರಯತ್ನ. ಇದನ್ನು ಈಸಿಯಾಗಿ ತಗೋಬೇಡಿ. 1,096 ಕೇಸ್ಗಳು ಮಾತ್ರ ದಾಖಲಾಗಿದೆ. ಅದು ಏನಾಗಿದೆ ಗೊತ್ತಿಲ್ಲ, ಕೇಸ್ ದಾಖಲಾಗಿದೆ. 2022ರಲ್ಲಿ ಕಳೆದ ವರ್ಷ
1328 ಕೇಸು, 1328 ಕೇಸು. ಓಕೆ ನೋಡಿ, ಪ್ರತಿ ವರ್ಷ ಕೂಡ 18ರಲ್ಲಿ 1014, 19ರಲ್ಲಿ 1069, 20ರಲ್ಲಿ 1157, 21ರಲ್ಲಿ 1225, 22ರಲ್ಲಿ 1328. ಅಂದರೆ ಪ್ರತಿ ವರ್ಷ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆ. ಇದು ಬೆತ್ತಲೆಗೊಳಿಸೋದಕ್ಕೆ ಮಾಡುವಂಥ ಪ್ರಯತ್ನ. ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ಯಾವ ರೀತಿ ಕ್ರಮ ಕೈಗೊಂಡಿದ್ರಿ, ಏನು ಸ್ಟ್ರಿಕ್ಟ್ ಕಾನೂನಿದೆ? ಮಾತೆತ್ತಿದ್ರೆ ಹೆಣ್ಣು ತಾಯಿ ದೇವಿ ಅಂತ ಬೂಟಾಟಿಕೆ ಅಲ್ವಾ ಇದು? ಇದರ ಬಗ್ಗೆ ಕ್ರಮ ಕೈಗೊಳ್ಳಿ. ನೋಡಿ, ಈಗ ನಮ್ಮೊಂದು ಪ್ರಶ್ನೆ, ಹೆಣ್ಣು ಮಾಡಿದಂಥ ಅನ್ಯಾಯ ಏನು? ಇದು ಹೆಣ್ಣಿನ ಗೌರವಕ್ಕೆ ಧಕ್ಕೆ ತರಬೇಕು ಅಂತಾನೆ ಕೃತ್ಯ ಎಸಗೋದು. ಏನು ಕಿಸೆಯೋಕ್ಕಾಗಲ್ಲ ಇವರಿಗೆ. ಹೆಣ್ಣು ಬಲಿಷ್ಠಳಾಗಿರ್ತಾಳೆ, ಆಕೆ ಬಟ್ಟೆ ಬಿಚ್ಚಿಸ್ಬಿಡೋದು. ಮಹಿಳೆಯರನ್ನು ಬೆತ್ತಲೆಗೊಳಿಸಿದಂಥ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದೆ. ಇದು ವಿತ್ ಪ್ರೂಫ್ ನಾನು ಹೇಳ್ತಿರುವಂಥದ್ದು. ಇಂಥ ಘಟನೆ ನಡೆಯೋ ರಾಜ್ಯಗಳಲ್ಲಿ ಕರ್ನಾಟಕಕ್ಕೆ 3ನೇ ಸ್ಥಾನ ಇದೆ. 1ನೇ ಸ್ಥಾನ ರಾಜಸ್ಥಾನ, ಕರ್ನಾಟಕಕ್ಕೆ 3ನೇ ಸ್ಥಾನ. ನೆನಪಿಟ್ಕೊಳ್ಳಿ. ರಾಜಸ್ಥಾನ ಎಲ್ಲ ಹೆಂಗೆ ಗೊತ್ತಾ? ಅಲ್ಲಿ ವಿದ್ಯಾಭ್ಯಾಸಗಳು ಕಡಿಮೆ ಇದೆ ಸರ್, ಬಹುತೇಕರಿಗೆ ಆ ಭಾಗದಲ್ಲಿ ತುಂಬ ಕಡಿಮೆ ಇದೆ. ಬೇರೆ ಬೇರೆ ಕಾರಣಗಳಿಗಾಗಿ ಶೋಷಣೆಗೊಳಗಾಗ್ತಾರೆ. ಕರ್ನಾಟಕದಲ್ಲಿ 3ನೇ ಸ್ಥಾನ ಅಂತಂದರೆ ಇನ್ನು 2018, 2022 ಅವಧಿಯಲ್ಲಿ IPC ಸೆಕ್ಷನ್ 354B ಪ್ರಕಾರ ಕೇಸ್ಗಳ ಸಂಖ್ಯೆ 5264. ಕೇಸ್ಗಳ ಸಂಖ್ಯೆ 5264. ಇದೇ ಅವಧಿಯ ಪ್ರಕರಣಗಳ ಸಂತ್ರಸ್ತೆಯರ ಸಂಖ್ಯೆ 6038. ಆಮೇಲೆ ಅಂದರೆ ನೋಡಿ, 18ರಿಂದ 22ರಲ್ಲಿ 6038 ಹೆಣ್ಣುಮಕ್ಕಳ ಮೇಲೆ ಈ ರೀತಿ ಅಟ್ಯಾಕ್ ಆಗುತ್ತೆ. ಕೇಸ್ ಆಗಿರೋದು 5264. 1000 ಹೆಣ್ಣುಮಕ್ಕಳು ಪಾಪ ಕೇಸ್ ಕೊಟ್ಟರೋ ಇಲ್ಲೋ ಗೊತ್ತಿಲ್ಲ. 2022ರಲ್ಲಿ SC ST ಮಹಿಳೆಯರ ಮೇಲೆ 46 ಕೃತ್ಯ ದಾಖಲಾಗಿದೆ. 46 ಕೃತ್ಯ ದಾಖಲಾಗಿದೆ. ನೀವು ಕೇಳ್ಬೋದು, SC STಗಳು ಯಾಕೆ? ಎಲ್ಲರೂ ಹೆಣ್ಣುಮಕ್ಕಳಲ್ವಾ ಅಂತೇಳಿ. ಎಲ್ಲರೂ ಹೆಣ್ಣುಮಕ್ಕಳೇ, ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಕೂಡ ಆಗಬಾರ್ದು. ಆದರೆ SC STಗಳ ಮೇಲೆ ಯಾಕೆ ಅದನ್ನು ಭಾಳ ಸೀರಿಯಸ್ ಆಗಿ ತಗೋಬೇಕು ಅಂತಂದರೆ, ಅವರು ಕೈಲಾಗದವರು ಅನ್ನುವಂಥದ್ದು ಒಂದು ಜಾಸ್ತಿ ಇರುತ್ತೆ. ಅವರು ಒಂದು ಏನು ಈ ಮಾನಸಿಕತೆ ಇರುತ್ತಲ್ಲ, ಆ ಜಾತಿ, ಏನು ನೀನೊಂದು ಸಣ್ಣ ಜಾತಿ, ನೀನಿಷ್ಟು ಮಾತಾಡೋದ, ನಿನ್ನನ್ನು ಪುಲಂದೇವಿ ವಿಚಾರ ಕೂಡ ಅದೇ ಆಗಿತ್ತು. ಆಕೆ ಯಾರು ಅನ್ನುವಂಥ ಕಾರಣಕ್ಕಾಗಿ ಆಕೆ ಮೇಲೆ ಕೂಡ ಆಕೆಯನ್ನು ವ್ಯವಸ್ಥೆಗೊಳಿಸಿ ಅತ್ಯಾಚಾರ ಎಸಗಲಾಗತ್ತಲ್ಲ. ಆಕೆ ಬಂದು 22 ಜನ ಡಮ್ ಮಾಡಿದ್ದಿಲ್ಲ, ಅದು ಬೇರೆ ವಿಚಾರ. ಯಾಕೆ ಅಂತಂದರೆ ಆ ಮಾನಸಿಕತೆ ಹೋಗಬೇಕು. ಒಂದು ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ, ಇನ್ನೊಂದು SC ST ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಭಾಳ ಸೀರಿಯಸ್ ಆಗಿ ತಗೋಬೇಕು.